ಪುಷ್ಪ ಪ್ರಪಂಚಕ್ಕೆ ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸುತ್ತಾ, ಇಂದು ಅಂಗಳದಲ್ಲಿ ಬೆಳೆದ ಬಾಳೆ ಗಿಡ ಹೂ ಬಿಟ್ಟಿದೆ. ಅದನ್ನು ನೋಡೋಕ್ಕೆ ಒಂದು ಸೊಗಸು. ಆ ಕಾರಣಕ್ಕೆ ನಿಮ್ಮೊಂದಿಗೆ ಇದನ್ನು ಹಂಚಿಕೊಳ್ಳೋ ಪ್ರಯತ್ನ ಮಾಡಿದ್ದೇನೆ. ನೋಡಿ, ಈ ಹೂವು ಆರೋಗ್ಯಕ್ಕೆ ತುಂಬ ಉಪಯುಕ್ತವಾದದ್ದು. ಇದರ ನಂತರದಲ್ಲಿ ಬಿಡ್ತಕ್ಕಂತಹ ಹೂಗಳನ್ನು ಬಳಸ್ಕೋಬಹುದು. ಇದನ್ನು ಬಳಸ್ಕೊಳ್ಳಿಕ್ಕೆ ಆಗಲ್ಲ. ಇದು ಕಾಯಿ ಆಗಲಿಕ್ಕೆ ನಂತರದ ಸ್ಥಾನವನ್ನು ಹೊಂದಿರೋದ್ರಿಂದ ಇದರಲ್ಲಿ ಬಿದ್ದ ಹೂಗಳನ್ನು ಬಳಸ್ಕೋಬಹುದಾ ಏನೋ ಗೊತ್ತಿಲ್ಲ. ನಿಮಗೇನಾದರೂ ಗೊತ್ತಿದ್ದರೆ ತಿಳಿಸಿ. ನನಗಂತೂ ತುಂಬ ಕೌತುಕದಿಂದ ಈ ಎಲ್ಲ ಘಟನೆಗಳನ್ನು ನೋಡ್ತಾ ಇರ್ತೇನೆ. ಹಾಗಾಗಿ ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ. ಇದೊಂದು ಅಪೂರ್ವವಾದ ಸಂದರ್ಭ ನನಗೆ ಅನಿಸ್ತು, ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ. ಈ ಎಲೆ ಕೂಡ ಹೂವಿಗೆ ಪ್ರೊಟೆಕ್ಟ್ ಆಗಿರೋ ಎಲೆ ಕೂಡ ತುಂಬ ಮೃದುವಾಗಿದ್ದು ಆ ಹೂವಿಗೆ ರಕ್ಷಣೆಯನ್ನು ಕೊಟ್ಟಿರೋದನ್ನು ನೋಡ್ಬೋದು. ನಿಜಕ್ಕೂ ಇದೊಂದು ನಿಸರ್ಗ ಕೊಟ್ಟಿರುವ ರಕ್ಷಣೆ ಅಂತಲೇ ಹೇಳಲಿಕ್ಕೆ ಸಾಧ್ಯ. ಎಷ್ಟೊಂದು ಖುಷಿಯನ್ನು ಕೊಡುವಂಥದ್ದು ಇದು. ನಾವುಗಳು ಕೂಡ ಇಷ್ಟೆಲ್ಲ ರಕ್ಷಣೆ ಮಾಡ್ಕೊಳ್ಳಿಕ್ಕಾಗೋದಿಲ್ಲ. ಬಾಳೆಗೆ ಎಷ್ಟೆಲ್ಲ ಆರೈಕೆಯನ್ನು ಮಾಡಲಾಗ್ತದೆ. ನಿಜಕ್ಕೂ ಇದೊಂದು ಖುಷಿ ಕೊಡುವಂಥ ವಿಷಯ. ನಿನ್ನೆ ಅದೇ ಬಾಳೆ ಗಿಡದ ಪಕ್ಕ ಇದ್ದಂಥ ಚಿಟ್ಟೆ ನನ್ನನ್ನು ತುಂಬ ಸೆಳೆದಿತ್ತು. ಇದನ್ನು ಆಲ್ರೆಡಿ ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ, ಆದರೂ ಇರಲಿ ಅಂತೇಳಿ ಅದನ್ನು ಒಂದು ಸಣ್ಣ ಕ್ಲಿಪ್ಪಿಂಗ್ನ ಬಳಸ್ಕೊಂಡೆ. ಎಲ್ಲರಿಗೂ ವಂದನೆಗಳು.